ಕಾಂಗ್ರೆಸ್ನ ಪುಡಾರಿ ರಾಜಕಾರಣಿ ರಾಜೀವ್ ಗೌಡನನ್ನ ಅಂತೂ ಇಂತೂ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ವ್ಯಕ್ತಿಯನ್ನ ಇನ್ನೇನು ಕೋರ್ಟ್ಗೆ ಹಾಜರು ಕೂಡ ಪಡಿಸಬೇಕಾಗಿದೆ. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾ ಗೌಡ ಅವರಿಗೆ ಬೆದರಿಕೆ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇರಳದಲ್ಲಿ ಧಮ್ಕಿ ಪುಂಡ ರಾಜೀವ್ ಗೌಡ ಸಿಕ್ಕಿಬಿದ್ದಿದ್ದ ಅಜ್ಞಾತ ಸ್ಥಳದಲ್ಲಿ ಸದ್ಯಕ್ಕೆ ರಾಜೀವ್ ಗೌಡನನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. 3 ಜಿಲ್ಲೆಯ ಪೊಲೀಸರು ನಿರಂತರವಾಗಿ ಕಾರ್ಯಾಚರಣೆ ಮಾಡ್ತಿದ್ದೀವಿ ಅಂತ ಹೇಳಿಕೊಳ್ತಾ ಇದ್ರು. ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಇವತ್ತು ಜಡ್ಜ್ ಮುಂದೆ ಹಾಜರುಪಡಿಸಬೇಕಾಗಿದೆ. ಅರೆಸ್ಟ್ ತೋರಿಸಿ 24 ಗಂಟೆ ಒಳಗೆ ಆ ವ್ಯಕ್ತಿಯನ್ನ ಕೋರ್ಟ್ ಮುಂದೆ ಹಾಜರುಪಡಿಸಬೇಕಾಗತ್ತೆ. ಆಮೇಲೆ ರಿಮ್ಯಾಂಡ್ ಅಪ್ಲಿಕೇಶನನ್ನು ಹಾಕೊಂಡು ಈ ವ್ಯಕ್ತಿಯನ್ನ PC ನಲ್ಲಿ ಇರಿಸ್ಕೊಳ್ಬೇಕಾ, ಇನ್ವೆಸ್ಟಿಗೇಷನ್ ಮಾಡಿಸ್ಬೇಕಾ, JC ಕಳಿಸ್ಬೇಕಾ ಅದನ್ನೆಲ್ಲ ನೋಡ್ತಾರೆ. ಬಟ್ ಒಂದು 4 ದಿನ ಅಟ್ಲೀಸ್ಟ್ ಈ ವ್ಯಕ್ತಿ ಜೈಲಲ್ಲಿ ಕೊಳಿತಾನ ಅನ್ನೋದನ್ನ ನೋಡಬೇಕು. ಡೀಟೇಲ್ಸ್ ಕೊಡ್ತಾರೆ ಮುದ್ದು ಕೃಷ್ಣ ನೇರ ಸಂಪರ್ಕದಲ್ಲಿ. ಮುದ್ದು ಕೃಷ್ಣ, ಈ ವ್ಯಕ್ತಿ ಹ್ಯಾಬಿಚುವಲ್ ಅಫೆಂಡ್ರು, ಅಂದರೆ ಒಂದು 12ಕ್ಕೂ ಹೆಚ್ಚು ಕೇಸ್ಗಳು ಈತನ ಮೇಲಿದೆ. ಸೊ ಕೋರ್ಟ್ಗೆ ಹಾಜರುಪಡಿಸೋ ಸಂದರ್ಭದಲ್ಲಿ ಪೊಲೀಸ್ ಕಸ್ಟಡಿಗೆ ಕೇಳೋ ಸಾಧ್ಯತೆ ಎಷ್ಟು? ಜನ ಬಯಸ್ತಾ ಇರೋದು ಅಟ್ಲೀಸ್ಟ್ ಒಂದು ವಾರ ಈತ ಜೈಲಲ್ಲಿ ಇರ್ತಾನ ಅಥವಾ ಕೃಪಾ ಕಟಾಕ್ಷದಿಂದ ಆಚೆ ಬರ್ತಾನ ಅನ್ನೋ ಪ್ರಶ್ನೆ. ಖಂಡಿತ ಮಮತಾ, ಈಗಾಗಲೇ ಕೂಡ ಕೇರಳದಲ್ಲಿ ರಾಜೀವ್ ಗೌಡನನ್ನು ಬಂಧಿಸಿರುವಂತಹ ಪೊಲೀಸರು ಕಳೆದ ರಾತ್ರಿ ಚಿಕ್ಕಬಳ್ಳಾಪುರಕ್ಕೆ ಕರೆದಂತಿರುವಂಥದ್ದು. ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯ ಹಿಂಭಾಗದಲ್ಲಿರುವಂತಹ ಈ ಒಂದು ಪೊಲೀಸ್ ಅತಿಥಿ ಗೃಹದ ಒಳಭಾಗದಲ್ಲಿ ಈಗ ರಾಜೀವ್ ಗೌಡ ಇರುವಂಥದ್ದು. ರಾಜೀವ್ ಗೌಡ ಜೊತೆಗೆ ರಾಜೀವ್ ಗೌಡಗೆ ಸಹಾಯ ಮಾಡಿದಂಥ ಮಂಗಳೂರಿನ ಉದ್ಯಮಿ ಮೈಕಲ್ ಅಂತೇಳಿ ಅವರನ್ನು ಕೂಡ ಈಗ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅವರನ್ನು ಕೂಡ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಬ್ಬರು ಕೂಡ ಇದೇ ಒಂದು ಅತಿಥಿ ಗೃಹದಲ್ಲಿ ಇರುವಂಥದ್ದು. ಈಗಾಗಲೇ ಕೂಡ ಚಿಕ್ಕಬಳ್ಳಾಪುರ ASP ಆಗಿರ್ತಕ್ಕಂಥ ಜಗನ್ನಾಥ್ ರೈ ಅವರು ಈಗಾಗಲೇ ಒಳಗಡೆ ಹೋಗಿದ್ದಾರೆ. ಅಧಿಕಾರಿಗಳ ತಂಡದಿಂದ ಈಗಾಗಲೇ ಅವರನ್ನ ವಿಚಾರಣೆಗೆ ಒಳಪಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ನಗರ ಪೊಲೀಸ್ ಠಾಣೆಯ ಮುಂಭಾಗದಲ್ಲೂ ಸಹ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಯಾಕೆಂತಂದ್ರೆ ರಾಜೀವ್ ಗೌಡರ ಬೆಂಬಲಿಗರು ಇಲ್ಲಿ ಬಂದು ಜಮಾವಣೆ ಮಾಡಬಾರ್ದು, ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಬಾರ್ದು, ಕಾನೂನು ಸುವ್ಯವಸ್ಥೆಗೆ ಭಂಗ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಕೂಡ ಪೊಲೀಸರ ಭದ್ರತೆಯನ್ನ ಮಾಡ್ಕೊಂಡಿರುವುದು. ಮತ್ತೊಂದೆಡೆ ಪ್ರಕರಣದಲ್ಲಿ ಪ್ರಮುಖವಾಗಿ ಈಗಾಗಲೇ ಕೂಡ ರಾಜೀವ್ ಗೌಡರ ಬಂಧನ ಆಗಿದೆ. ಮುಂದೆ ಏನು ಅಂತಕ್ಕಂಥದ್ದು, ಮುಂದೆ ಈಗಾಗಲೇ ಕೂಡ ರಾಜೀವ್ ಗೌಡರ ವಿಚಾರಣೆ ಆಗಬೇಕಾಗುತ್ತೆ. ವಿಚಾರಣೆ ನಡೀತಾ ಇದೆ. ವಿಚಾರಣೆ ನಡೆದ ನಂತರ ಈ ಒಂದು ಪ್ರಕರಣ ಇರುವಂಥದ್ದು ಫೋನ್ ಅಂದ್ರೆ ದೂರವಾಣಿ ಸಂಭಾಷಣೆಯ ಆಧಾರಿತ ಪ್ರಕರಣ. ಅದರಲ್ಲಿ ಕೂಡ ಬೆದರಿಕೆ ಹಾಕಿರುವಂಥದ್ದು. ಹಾಗಾಗಿ ಅವರ ವಾಯ್ಸ್ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಬೇಕಾಗುತ್ತೆ. ಹಾಗಾಗಿ ಆ ಆಡಿಯೋದಲ್ಲಿರುವಂತಹ ವಾಯ್ಸು ಮತ್ತೆ ಈಗ ಇವರು ಮಾತಾಡ್ತಾ ಇರುವಂತಹ ವಾಯ್ಸ್ ಎರಡು ಕೂಡ ಒಂದೇ ಅನ್ನೋದನ್ನ ಪರೀಕ್ಷೆ ಒಳಪಡಿಸಬೇಕಾಗುತ್ತೆ. ಅದನ್ನ ಪೊಲೀಸರು ಕಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಅಧಿಕಾರಿಗಳು ಕೂಡ ಈಗ ಆ ಪ್ರಯತ್ನದಲ್ಲಿರುವಂಥದ್ದು. ಮತ್ತೊಂದು ಮೆಡಿಕಲ್ ಚೆಕಪ್ ಆಗಬೇಕು. ಇದಾದ ನಂತರ ಶಿಡ್ಲಘಟ್ಟದ ನ್ಯಾಯಾಲಯಕ್ಕೆ ರಾಜೀವ್ ಗೌಡರನ್ನ ಹಾಜರುಪಡಿಸಬೇಕಾಗುತ್ತೆ. ಅಲ್ಲಿ ನ್ಯಾಯಾಧೀಶರು ಏನು ಪೊಲೀಸ್ ಕಸ್ಟಡಿ ಕೊಡ್ತಾರ, ಇಲ್ಲ ಜಾಮೀನನ್ನ ಬೇಲನ್ನ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿರುವಂಥದ್ದು. ಮಮತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಏನಕ್ಕೀತ 4 ದಿನ ಆದರೂ ಜೈಲಲ್ಲಿ ಇರ್ತಾನ ಅಂತ ನಾವು ಕೇಳಿದ್ವಿ ಅಂದರೆ ಹಾಕಿರೋ ಸೆಕ್ಷನ್ಗಳು ಹಾಗಿದೆ. ಬೇಲ್ ಸಿಗುವಂತಹ ಸೆಕ್ಷನ್ಗಳು ಇರೋದ್ರಿಂದ ರಾಜೀವ್ ಗೌಡ ಆಚೆ ಬರ್ತಾನ ಅಥವಾ ಒಳಗಿರ್ತಾನ ನೋಡಬೇಕು.